ರಂಜಾನ್ ಹಿನ್ನೆಲೆ ಆಂಧ್ರಪ್ರದೇಶ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಉದ್ಯಮಿ ಕೆಜಿಎಫ್ ಬಾಬು ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವ ಕೆಜಿಎಫ್ ಬಾಬು ಅವರ ವಸಂತನಗರ ನಿವಾಸಕ್ಕೆ ಭೇಟಿ ನೀಡಿ ರಂಜಾನ್ ಶುಭಾಶಯ ಕೋರಿದ್ರು. ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರನ್ನ ಬಾಬು ಕುಟುಂಬ ಸದಸ್ಯರು ಆತ್ಮೀಯವಾಗಿ ಸ್ವಾಗತಿಸಿದರು. ಚಹಾಕೂಟದಲ್ಲಿ ಅಬ್ದುಲ್ ನಜೀರ್ ಮತ್ತು ಕೆಜಿಎಫ್ ಕುಟುಂಬ ಸದಸ್ಯರು ಭಾಗಿಯಾದರು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಅಬ್ದುಲ್ ನಜೀರ್ ಅವರು ಸದ್ಯ ಆಂಧ್ರಪ್ರದೇಶ ರಾಜ್ಯಪಾಲರಾಗಿದ್ದಾರೆ. ಈ ಕುರಿತು ಮಾತನಾಡಿದ ಕೆಜಿಎಫ್ ಬಾಬು, ರಾಜ್ಯಪಾಲರು ರಂಜಾನ್ ಶುಭಾಶಯ ಹೇಳೋದಕ್ಕೆ ಬಂದಿದ್ರು. ಡಿಕೆ ಶಿವಕುಮಾರ್ ನನ್ನ ರಾಜಕೀಯ ಗುರುಗಳು, ನನಗೆ ತಂದೆ ಅಬ್ದುಲ್ ನಜೀರ್ ನನಗೆ ತಂದೆ ಇದ್ದ ಹಾಗೆ. ಬಿಸ್ನೆಸ್ ಮತ್ತು ರಾಜಕೀಯ ವಿಚಾರಗಳಿಂದ ಇತ್ತೀಚೆಗೆ ಡಲ್ ಆಗಿದೆ. ಇಂತಹ ಸಮಯದಲ್ಲಿ ಒಂದು ಧೈರ್ಯವನ್ನು ತುಂಬಿದ್ದಾರೆ ಅಂತ ಹೇಳಿದ್ದಾರೆ. ಭಾಳ ಖುಷಿ ಆಗುತ್ತೆ ಮೇಡಮ್. ನಮಗೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಒಂದು ಗಾಡ್ ಫಾದರ್ ಅಂದರೆ, ನನ್ನ ತಂದೆಗೆ ಸಮಾನ ಅಂದರೆ, ನಮ್ಮ ಅಬ್ದುಲ್ ನಜೀರ್ ಸಾಹೇಬರು ಅಷ್ಟೇ ನಮಗೆ ತಂದೆ ಇಲ್ಲ. ನಮಗೆ ಇರೋದು ಯಾರಂದರೆ ನಮ್ಮ ಗವರ್ನರ್, ಆಂಧ್ರ ಗವರ್ನರ್ ಅಬ್ದುಲ್ ನಜೀರ್ ಸಾಹೇಬರು. ಅವರೇ ನಮಗೆ ತಂದೆ ಸ್ಥಾನದಲ್ಲಿ ಇದ್ದಾರೆ. ಇವಾಗ ನನಗೆ ಭಾಳ ಪ್ರೀತಿಯಿಂದ ನನಗೆ ನೋಡೋಕ್ಕೆ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ, ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಅವ್ರು ಖುದ್ದಾಗಿ ಇಲ್ಲಿ ಬಂದು ನನಗೆ ಇವತ್ತು ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವ್ರು ಖುದ್ದಾಗೆ ಬಂದು ನನಗೆ ಬ್ಲೆಸ್ಸಿಂಗ್ ಮಾಡಿ ನಮಗೆ ದುವಾ ಮಾಡಿ ಹೋಗಿದ್ದಾರೆ. ಅದು ನನಗೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ದೇವರು ಆದಮೇಲೆ ಅವರೇ ನಮಗೆ ಈ ಪ್ರಪಂಚದಲ್ಲಿ, ನಮ್ಮ ಧರ್ತಿಯಲ್ಲಿ ಅವರೇ ದೇವರು ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.